Hello everyone, I am Santosh. Today we are going to discuss the very important topic in DBMS, and this is the new topic. ಅದ್ಯಾವುದು ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದರಲ್ಲಿ ನಾವು ಇಂಟ್ರೊಡಕ್ಷನ್ ಟು ಟ್ರಾನ್ಸಾಕ್ಷನ್ಸ್ ಅಂತ ಇವತ್ತು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಟ್ರಾನ್ಸಾಕ್ಷನ್ ಲುಕ್ಸ್ ವೆರಿ ಕಂಪ್ಲೀಟ್ಲಿ ಡಿಫರೆಂಟ್ ಟಾಪಿಕ್. ಡಿ ಬಿ ಎಮ್ ಎಸ್ ಅಲ್ಲಿ ಕಂಪ್ಲೀಟ್ಲಿ ಡಿಫರೆಂಟ್ ಟಾಪಿಕ್ ಅನಿಸುತ್ತೆ ನೋಡೋಕ್ಕೆ, ಬಟ್ ಆಲ್ರೆಡಿ ಯು ಹ್ಯಾವ್ ಡನ್ ಸೋ ಮೆನಿ ಟ್ರಾನ್ಸಾಕ್ಷನ್ಸ್. ಆಲ್ರೆಡಿ ನಾವು ಸಾಕಷ್ಟು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ. ಆಲ್ರೆಡಿ ಇದ್ರ ಬಗ್ಗೆ ನಮಗೆ ಐಡಿಯಾ ಇದೆ, ಬಟ್ ದ ನೇಮ್ ಇಟ್ ಸೆಲ್ಫ್ ಕನ್ಫ್ಯೂಸಸ್. ಈ ಟ್ರಾನ್ಸಾಕ್ಷನ್ ಅನ್ನೋ ವರ್ಡ್ ಮಾತ್ರ ನಮಗೆ ಇದೇನೋ ಬೇರೆ ಇರ್ಬೋದು ಅಂತ ಅನಿಸುತ್ತೆ, ಬಟ್ ಆಲ್ರೆಡಿ ನಾವು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ. ಹಾಗಂದರೆ ವಾಟ್ ಈಸ್ ಟ್ರಾನ್ಸಾಕ್ಷನ್ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಆಲ್ರೆಡಿ ಏನು ಸ್ಟಡಿ ಮಾಡಿದ್ವಿ ಅದರಿಂದ ಕಂಟಿನ್ಯೂ ಮಾಡಿದರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಆಲ್ರೆಡಿ ಯು ನೋ ಸಮ್ ಆಫ್ ದಿ ಡೇಟಾಬೇಸ್ ಆಪರೇಷನ್ಸ್. ಯಾವ್ಯಾವ ಆಪರೇಷನ್ಸ್ ನಿಮ್ಗೆ ಗೊತ್ತಿದ್ದಾವೆ? ಇನ್ಸರ್ಟ್ ಆಪರೇಷನ್, ಅಪ್ಡೇಟ್ ಆಪರೇಷನ್, ಡಿಲೀಟ್ ಆಪರೇಷನ್, ಅವೆಲ್ಲ ನಿಮ್ಗೆ ಗೊತ್ತಿದಾವಲ್ಲ. ಓಕೆ, ಅದನ್ನ ನಾನು ಇಲ್ಲಿ ಬರಿತೀನಿ. ವಿ ಹ್ಯಾವ್ ಆಲ್ರೆಡಿ ಸ್ಟಡೀಡ್ some of the operations. Database operations ಯಾವ್ಯಾವು? ಕಾಮನ್ ಆಗಿ ಇನ್ಸರ್ಟ್, ಅಪ್ಡೇಟ್, ಡಿಲೀಟ್. ಈ ಆಪರೇಷನ್ಸ್ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಓಕೆ, ಈ ಆಪರೇಷನ್ಸಿಂದ ಏನಾಗುತ್ತೆ? ಡೇಟಾಬೇಸಲ್ಲಿ ಮಾಡಿಫೈ ಆಗುತ್ತೆ, ಏನಾದರೂ ಚೇಂಜಸ್ ಆಗುತ್ತೆ. ಓಕೆ, ದೀಸ್ ಆಪರೇಷನ್ಸ್ modify the data stored in the database. ಡೇಟಾಬೇಸಲ್ಲಿ ಏನು ಡೇಟಾ ಸ್ಟೋರ್ ಮಾಡಿರ್ತೀರೋ ಅದನ್ನು ಮಾಡಿಫೈ ಮಾಡೋಕ್ಕೆ ಆರ್ ಈ ಆಪರೇಷನ್ಸ್ ಮಾಡೋದ್ರಿಂದ ಡೇಟಾಬೇಸಲ್ಲಿರೋ ಡೇಟಾ ಮಾಡಿಫೈ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಎ ಸ್ಟೂಡೆಂಟ್ ಟೇಬಲ್, ಒಂದು ಸ್ಟೂಡೆಂಟ್ ಟೇಬಲ್ ಇದೆ ಅಂತ ತಿಳ್ಕೊರಿ. ಅಲ್ಲಿ ಹೊಸ ಸ್ಟೂಡೆಂಟ್ ಎಂಟ್ರಿ ನೀವು ಇನ್ಸರ್ಟ್ ಮಾಡಿದರೆ ಚೇಂಜಸ್ ಆಯ್ತಲ್ಲ. ಎಸ್, ಅದೇ ಥರ ಆ ಸ್ಟೂಡೆಂಟ್ದು ಮಾರ್ಕ್ಸ್ ನೀವು ಅಪ್ಡೇಟ್ ಮಾಡಿದರೆ ಅಗೇನ್ ಅದು ಒಂದು ಆಪ್ರೇಷನ್, ಅಲ್ಲಿಯೂ ಚೇಂಜಸ್ ಆಗುತ್ತೆ. ಅದೇ ಥರ ನೀವು ಒಬ್ಬ ಸ್ಟೂಡೆಂಟನ್ನು ಡಿಲೀಟ್ ಮಾಡಿದ್ರಿ, ಸ್ಟೂಡೆಂಟ್ ರೆಕಾರ್ಡನ್ನು ಡಿಲೀಟ್ ಮಾಡಿದ್ರಿ ಅಂದರೆ ಅದು ಒಂದು ಆಪ್ರೇಷನ್ ಆಗುತ್ತೆ. ಇವೆಲ್ಲ ಏನು ಇಂಡಿವಿಜುವಲ್ ಆಪ್ರೇಷನ್ಸ್ ಯು ಆರ್ ಡೂಯಿಂಗ್. ಇವೆಲ್ಲ ಸಿಂಗಲ್ ಆಗಿ ಇಂಡಿವಿಜುವಲ್ ಆಗಿ ಆಪ್ರೇಷನ್ ಮಾಡ್ತಾ ಇರ್ತೀರಿ. ಫಾರ್ ಎಕ್ಸಾಂಪಲ್, ಏನು ಆಪ್ರೇಷನ್ ಮಾಡ್ತೀರಿ? ಒಂದು ಸ್ಟೂಡೆಂಟ್ ಟೇಬಲ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಕನ್ಸಿಡರ್ ಎ ಸ್ಟೂಡೆಂಟ್ ಟೇಬಲ್. ಅದರಲ್ಲಿ ಏನೇನು ಆಪರೇಷನ್ ಮಾಡ್ತೀರಿ? ಕಾಮನ್ ಆಗಿ ಇನ್ಸರ್ಟ್ ಎ ಸ್ಟೂಡೆಂಟ್ ರೆಕಾರ್ಡ್. ಒಬ್ಬ ಸ್ಟೂಡೆಂಟ್ ರೆಕಾರ್ಡ್ ಇನ್ಸರ್ಟ್ ಮಾಡ್ತೀರಿ. ಹೆಂಗೆ ಇನ್ಸರ್ಟ್ ಮಾಡ್ತೀರಿ? ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂಸ್ ಅಂತ ವ್ಯಾಲ್ಯೂಸ್ ಹಾಕ್ತೀರಿ. ಓಕೆ, ಅದೇ ಥರ ಮತ್ತೇನು ಮಾಡ್ತೀರಿ? ಅಪ್ಡೇಟ್ ಮಾರ್ಕ್ಸ್. ಯೂಶ್ವಲಿ ಮಾರ್ಕ್ಸ್ ನೀವು ಅಪ್ಡೇಟ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ಅಪ್ಡೇಟ್ ಮಾರ್ಕ್ಸ್. ಅಪ್ಡೇಟ್ ಹೆಂಗೆ ಮಾಡ್ತೀರಿ? ಅಪ್ಡೇಟ್ ಸ್ಟೂಡೆಂಟ್ ಸೆಟ್ ಅಂತ ಮಾರ್ಕ್ಸ್ ನೀವು ಸೆಟ್ ಮಾಡ್ತೀರಿ, ನೆನಪಿದೆಯಲ್ಲ? ದಟ್ ಈಸ್ ಆಲ್ಸೋ ಒನ್ ಆಪರೇಷನ್. ಆ್ಯಂಡ್ ಅಥವಾ ನೀವೇನು ಮಾಡ್ತಾ ಇರ್ಬೋದು? ಡಿಲೀಟ್ ಎ ಸ್ಟೂಡೆಂಟ್ ರೆಕಾರ್ಡ್. ಒಬ್ಬ ಸ್ಟೂಡೆಂಟ್ ರೆಕಾರ್ಡ್ ನೀವು ಡಿಲೀಟ್ ಮಾಡಬಹುದು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಆಪರೇಷನ್ಸ್. ಇವೆಲ್ಲ ಏನು? ಕಾಮನ್ ಡೇಟಾಬೇಸ್ ಆಪರೇಷನ್ಸ್. ದೀಸ್ ಆರ್ ಕಾಮನ್ ಡೇಟಾಬೇಸ್ ಆಪರೇಷನ್ಸ್. ಈ ಆಪರೇಷನ್ಸ್ ಮಾಡೋದ್ರಿಂದ ಏನಾಗುತ್ತೆ? ಡೇಟಾಬೇಸಲ್ಲಿರೋ ಡೇಟಾ ಸ್ವಲ್ಪ ಮಾಡಿಫೈ ಆಗುತ್ತೆ. ಇದು ಆಲ್ರೆಡಿ ಯು ನೋ. ಬಟ್ ಸಪೋಸ್ ಇದೇನು ಕಾಮನ್ ಆಗಿ ಇಂಡಿವಿಜುವಲ್ ಆಗಿ ಆಪರೇಷನ್ಸ್ ನೀವು ಮಾಡ್ತೀರಿ. ಬಟ್ ಸಪೋಸ್ ಒಂದು ಸಿಚುವೇಶನ್ ಹಿಂಗಿದೆ ಅಂತ ತಿಳ್ಕೊರಿ. ಒಂದು ಸ್ಟೂಡೆಂಟ್ ಅಡ್ಮಿಷನ್ ಟಾಸ್ಕ್ ನೀವು ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ಅವಾಗ ಏನಾಗುತ್ತೆ ಅದನ್ನು ನಾನು ಇಲ್ಲಿ ಬರಿತೀನಿ. ಅಂದರೆ ನಿಮಗೆ ಕಂಪ್ಲೀಟಾಗಿ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಲುಕಿಂಗ್ ಫಾರ್ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇದು ಗೊತ್ತಾಯ್ತಲ್ಲ? ಒಂದು ಸ್ಟೂಡೆಂಟ್ ಟೇಬಲಲ್ಲಿ ಹೊಸ ಸ್ಟೂಡೆಂಟ್ ಎಂಟ್ರಿ ಮಾಡ್ತೀರಿ, ಅವ್ರದ್ದು ಮಾರ್ಕ್ಸ್ ಅಪ್ಡೇಟ್ ಮಾಡ್ತೀರಿ. ಆಮೇಲೆ ಬೇಡ ಅಂದರೆ ಆ ಸ್ಟೂಡೆಂಟನ್ನು
ರೆಕಾರ್ಡನ್ನು ಡಿಲೀಟ್ ಮಾಡ್ತೀರಿ. ದೀಸ್ ಆರ್ ಆಲ್ ಕಾಮನ್ ಆಪರೇಷನ್ಸ್. ಬಟ್ ಸಪೋಸ್ ಈ ಥರ ಸಿಚುವೇಶನ್ ಇದೆ ಅಂತ ನೋಡೋಣ. ಸಪೋಸ್ ವಿ ಆರ್ ಪರ್ಫಾರ್ಮಿಂಗ್ ಎ ಟಾಸ್ಕ್, ಒಂದು ಕಂಪ್ಲೀಟ್ ಟಾಸ್ಕ್, ಸಚ್ ಆಸ್ ಒಂದು ಟಾಸ್ಕ್ ನೀವು ಪರ್ಫಾರ್ಮ್ ಮಾಡ್ತೀರಿ, ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ಅದ್ಯಾವುದು? ಸ್ಟೂಡೆಂಟ್ ಅಡ್ಮಿಷನ್ ಟಾಸ್ಕ್ ನೀವು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊರಿ. ಇಲ್ಲಿ ಏನೇನು ಆಪರೇಷನ್ ಆಗ್ತವೆ ಅಂತ ನೋಡೋಣ. ಎಲ್ಲ ಆಪರೇಷನ್ ಅನ್ನು ಬರೆಯೋಲ್ಲ, ಕಾಮನ್ ಆಗಿ ಏನೇನಾಗುತ್ತೆ. ಫಸ್ಟ್ ಆಪರೇಷನ್ ಏನಾಗುತ್ತೆ? ಇನ್ಸರ್ಟ್ ಸ್ಟೂಡೆಂಟ್ ಡೀಟೇಲ್ಸ್. ಒಂದು ಸ್ಟೂಡೆಂಟ್ ಅಡ್ಮಿಷನ್ ಆಗಬೇಕಂದ್ರೆ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಇನ್ಸರ್ಟ್ ಮಾಡ್ತೀರಿ. ಓಕೆ. ಆ್ಯಂಡ್ ಇವನ್ ಇನ್ಸರ್ಟ್ ಫೀ ಡೀಟೇಲ್ಸ್ ಎಲ್ಲನೂ ಇನ್ಸರ್ಟ್ ಮಾಡ್ತೀವಿ. ದೀಸ್ ಕಾಮನ್ ಥಿಂಗ್ ಇಟ್ ಇಸ್. ಆ್ಯಂಡ್ ಇವನ್ ಒಂದು ಸೀಟ್ ಬುಕ್ ಆದರೆ ಅಥವಾ ಅಡ್ಮಿಷನ್ ಆದರೆ ಅವೈಲೇಬಲ್ ಸೀಟ್ಸ್ ಸ್ವಲ್ಪ ಅಪ್ಡೇಟ್ ಮಾಡಬೇಕಲ್ಲ. ಫಾರ್ ಎಕ್ಸಾಂಪಲ್ ಟೋಟಲ್ ಸೀಟ್ಸ್ ಎಷ್ಟಿದ್ದು? 50 ಸೀಟ್ ಇದಾವೆ ಅಂತ ತಿಳ್ಕೊರಿ. ಒಬ್ಬರು ಅಡ್ಮಿಷನ್ ತೊಗೊಂಡ್ರೆ ಎಷ್ಟು ಉಳಿಬೇಕು? 49 ಸೀಟ್ಸ್ ಅಷ್ಟೇ ಉಳಿಬೇಕಲ್ಲ. ಮೀನ್ಸ್ ಅಪ್ಡೇಷನ್ ಆಗಲೇಬೇಕು. ಅಪ್ಡೇಟ್ ಅವೈಲೇಬಲ್ ಸೀಟ್ಸ್. ಓಕೆ. ಇವೆಲ್ಲ ಕಾಮನ್ ಆಪರೇಷನ್ಸ್ ಆಗ್ತವೆ ಅಂತ ತಿಳ್ಕೊಳ್ಳೋಣ ಒಂದು ಸ್ಟೂಡೆಂಟ್ ಅಡ್ಮಿಷನ್ ಟಾಸ್ಕಲ್ಲಿ. ಇವೆಲ್ಲ ಆಪರೇಷನ್ಸ್ ಹೆಂಗಿದಾವೆ ನೋಡ್ರಿ. ದೇ ಆರ್ ಆಲ್ ರಿಲೇಟೆಡ್ ಟು ದ ಸೇಮ್ ಟಾಸ್ಕ್. ಇವೆಲ್ಲ ಸ್ಟೂಡೆಂಟ್ ಅಡ್ಮಿಷನ್ಗೆ ರಿಲೇಟ್ ಆಗಿರುವಂಥ ಟಾಸ್ಕ್ಗಳು. ಓಕೆ. ಇವು ಮೂರು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಲೇಬೇಕು. ಒನ್ ಬೈ ಒನ್ ಕಂಪ್ಲೀಟಾಗಿ ಎಲ್ಲನೂ ಎಕ್ಸಿಕ್ಯೂಟ್ ಆಗಲೇಬೇಕು. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಡೀಟೇಲ್ಸ್ ಎಂಟ್ರಿ ಆಯಿತು, ಫೀ ಎಂಟ್ರಿ ಆಗಲಿಲ್ಲ ಅಂದರೆ ದಟ್ ಈಸ್ ದ ಇಶ್ಯೂ, ಅದು ತಪ್ಪಾಗುತ್ತೆ. ಓಕೆ. ಸ್ಟೂಡೆಂಟ್ ಡೀಟೇಲ್ಸು ಎಂಟ್ರಿ ಆಯಿತು, ಫೀನೂ ಎಂಟ್ರಿ ಆಯಿತು, ಬಟ್ ಸೀಟ್ ಕೌಂಟ್ ಅಪ್ಡೇಟ್ ಆಗಲಿಲ್ಲ ಅಂದರೆ ಅದು ಪ್ರಾಬ್ಲಮ್. ಮೀನ್ಸ್ ಇವೆಲ್ಲ ಆಪ್ರೇಷನ್ ಏನಿದಾವೆ ಇಂಟರ್ ರಿಲೇಟೆಡ್ ಇದ್ದಾವೆ. ಇವೆಲ್ಲನೂ ಆಪ್ರೇಷನ್ ಆಗಲೇಬೇಕು. ಎಲ್ಲ ಆಪ್ರೇಷನ್ ಆಗಲೇಬೇಕು. ಒಂದು ಯಾವುದಾದ್ರೂ ಆಪ್ರೇಷನ್ ಮಿಸ್ ಆದರೆ ಡೇಟಾಬೇಸ್ ಏನಾಗುತ್ತೆ? ಇನ್ಕನ್ಸಿಸ್ಟೆಂಟ್ ಸ್ಟೇಟ್ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಗೊತ್ತಾಗ್ತಾ ಇದೆಯಲ್ಲ? ಫಾರ್ ಎಕ್ಸಾಂಪಲ್ ನೀವು ಆನ್ಲೈನ್ ಶಾಪಿಂಗ್ ಮಾಡುವಾಗಲೂ ಒಂದು ಯಾವುದೋ ಐಟಮ್ ಪರ್ಚೇಸ್ ಮಾಡ್ತೀರಿ, ಬಟ್ ಪೇಮೆಂಟ್ ಆಗಲಿಲ್ಲ ಅಂದರೆ ಆ ಕಂಪ್ಲೀಟ್ ಆರ್ಡರ್ ಆಗೋದಿಲ್ಲ, ಅದು ಫೇಲ್ ಆಗಿಬಿಡುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಸೋ ಮೆನಿ ಆಪ್ರೇಷನ್ಸ್. ಎಲ್ಲ ಆಪ್ರೇಷನ್ಸ್ ಆದರೆ ಮಾತ್ರ ಆರ್ಡರ್ ಸಕ್ಸಸ್ ಆಗುತ್ತೆ. ಗೆಟ್ಟಿಂಗ್ ಮೈ ಪಾಯಿಂಟ್? ಓಕೆ. ಅಥವಾ ಒಂದು ಇಲ್ಲಿ ಬರಿತೀನಿ. ಓಕೆ. ದೀಸ್ ಆಪ್ರೇಷನ್ಸ್ ಆರ್, ಇವೆಲ್ಲ ಆಪ್ರೇಷನ್ಸ್, ದೀಸ್ ಆಪ್ರೇಷನ್ಸ್ ಆರ್ ರಿಲೇಟೆಡ್ ಟು ದ ಸೇಮ್ ಟಾಸ್ಕ್. ರಿಲೇಟೆಡ್ ಟು ದಿ ಸೇಮ್ ಟಾಸ್ಕ್. ಅದ್ಯಾವುದು? ಅಡ್ಮಿಷನ್. ಅಂದರೆ ಇವೆಲ್ಲ ಆಪ್ರೇಷನ್ ಆಗಲೇಬೇಕು. ಇಫ್ ಸಮಥಿಂಗ್ ಮಿಸ್ಸಸ್, ಡೆಫಿನೆಟ್ಲಿ ಡೇಟಾಬೇಸ್ ಇನ್ಕನ್ಸಿಸ್ಟೆಂಟ್ ಸ್ಟೇಟ್ಗೆ ಮೂವ್ ಆಗುತ್ತೆ. ಅದು ಇನ್ಕನ್ಸಿಸ್ಟೆಂಟ್, ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂತ ಅರ್ಥ. ಓಕೆ. ಫಾರ್ ಎಕ್ಸಾಂಪಲ್ ನೀವೇ ಒಂದು ಕ್ವಶನ್ ಕೇಳ್ರಿ, ವಾಟ್ ಹ್ಯಾಪನ್ಸ್ ಇಫ್ ದ ಸಿಸ್ಟಮ್ ಫೇಲ್ಸ್? ಒಂದು ಯಾವುದೋ ಸ್ಟೆಪ್ ಆದಮೇಲೆ ಸಿಸ್ಟಮ್ ಫೇಲ್ ಆಯಿತು, ಏನೋ ಇಂಟರ್ನೆಟ್ ಹೋಯಿತು, ವಾಟ್ ಎವರ್ ಹ್ಯಾಪನ್ಸ್, ಏನು ಬೇಕಾದಾಗ್ಬೋದಲ್ಲ. ಅದನ್ನ ನಾನು ಕ್ವಶನ್ ಮಾಡ್ತೀನಿ ಈ ಥರ. ವಾಟ್ ಹ್ಯಾಪನ್ಸ್ ಇಫ್ ದ ಸಿಸ್ಟಮ್ ಕ್ರ್ಯಾಶಸ್? If the system crashes after step 2, ಎರಡನೇ ಸ್ಟೆಪ್ ಆದಮೇಲೆ ಸಿಸ್ಟಮ್ ಕ್ರ್ಯಾಶ್ ಆದರೆ ಏನು ಮಾಡ್ತೀರಿ? ಅಂದರೆ ಏನಾಗುತ್ತೆ ಆ್ಯಕ್ಚುಲಿ? ಎರಡನೇ ಸ್ಟೆಪ್ ಯಾವುದು? ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಡೀಟೇಲ್ಸು ಎಂಟ್ರಿ ಆಯಿತು, ಫೀ ಡೀಟೇಲ್ಸು ಎಂಟ್ರಿ ಆಯಿತು ಅಂತ ತಿಳ್ಕೊರಿ. ಬಟ್ ಕೌಂಟ್ ಆಫ್ ದಿ ಸೀಟ್ಸ್ ಅಪ್ಡೇಟ್ ಆಗಲಿಲ್ಲ ಅಂದರೆ
ದೇರ್ ಈಸ್ ಎ ಪ್ರಾಬ್ಲಮ್, ಅಲ್ಲಿ ಪ್ರಾಬ್ಲಮ್ ಆಗುತ್ತಲ್ಲ. ಫಾರ್ ಎಕ್ಸಾಂಪಲ್ ರಿಸಲ್ಟ್ ನಾನು ಇಲ್ಲಿ ಬರಿತೀನಿ. ರಿಸಲ್ಟ್ ವಿಲ್ ಬಿ, ಏನು ರಿಸಲ್ಟ್ ಬರುತ್ತೆ ಇಲ್ಲಿ, ಸ್ಟೂಡೆಂಟ್ ಡೀಟೇಲ್ ಇನ್ಸರ್ಟ್ ಆಯಿತು, ಸ್ಟೂಡೆಂಟ್ ಡೀಟೇಲ್ಸ್ ಇನ್ಸರ್ಟೆಡ್, ಎಸ್. ಆಮೇಲೆ ಫೀ ಡೀಟೇಲ್ಸ್ ಇನ್ಸರ್ಟೆಡ್, ಎಸ್. ಬಟ್ ಸೀಟ್ ಕೌಂಟ್ ಅಪ್ಡೇಟ್ ಆಗೋದಿಲ್ಲ. ಸೀಟ್ ಕೌಂಟ್ ನಾಟ್ ಅಪ್ಡೇಟೆಡ್ ಬಿಕಾಸ್ ಆಫ್ ಸಿಸ್ಟಮ್ ಫೇಲ್ಯೂರ್. ಹಂಗಂದ್ರೆ ಮೂರು ಪರ್ಫೆಕ್ಟ್ ಆಗಿ ರನ್ ಆಗಲೇಬೇಕು. ಈಗ ಏನಾಗುತ್ತೆ, ನಾವು ದ ಡೇಟಾಬೇಸ್ ಕಂಟೇನ್ಸ್ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಬಿಕಾಸ್ ಸೀಟ್ ಕೌಂಟ್ ಅಪ್ಡೇಟ್ ಆಗಿಲ್ಲ. ಓಕೆ, ಗೊತ್ತಾಯ್ತಲ್ಲ? ನಾನಿದು ಪ್ರಾಬ್ಲಮ್ ಹೇಳಿನೇ ವಿ ಶುಡ್ ಮೂವ್ ಟು ಟ್ರಾನ್ಸಾಕ್ಷನ್. ಓಕೆ, ನಾವು the database contains incomplete information. ಹೌದು, ಬಿಕಾಸ್ ಸೀಟ್ ಕೌಂಟ್ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ವಿ ನೀಡ್ ಟ್ರಾನ್ಸಾಕ್ಷನ್. ಟ್ರಾನ್ಸಾಕ್ಷನ್ ಏನು ಮಾಡುತ್ತಂದರೆ, ಇಂಥವು ಏನು ಆಪ್ರೇಷನ್ಸ್ ಇರ್ತಾವಲ್ಲ, ಸೆಟ್ ಆಫ್ ಆಪ್ರೇಷನ್ನ, ಅವುಗಳನ್ನು ಗ್ರೂಪ್ ಮಾಡಿ ಒಂದೇ ಸಿಂಗಲ್ ಲಾಜಿಕಲ್ ಯೂನಿಟ್ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ. ಹಂಗಂದರೆ ಅವು ಮೂರು ಒಂದೇ ಅವು, ಆದರೆ ಮೂರು ಎಕ್ಸಿಕ್ಯೂಟ್ ಆಗ್ತವೆ, ಇಲ್ಲಾಂದ್ರೆ ಆಗೋದಿಲ್ಲ. ಓಕೆ, ದ್ಯಾಟ್ಸ್ ವೈ ವಿ ನೀಡ್ ಟ್ರಾನ್ಸಾಕ್ಷನ್ಸ್. ಓಕೆ, ನೀಡ್ ಫಾರ್ ಟ್ರಾನ್ಸಾಕ್ಷನ್ ನೋಡೋಣ. ಓಕೆ, ನೀಡ್ ಫಾರ್ a transaction. What is the need? This is the problem. ನಾವು ಪ್ರಾಬ್ಲಮ್ ಏನಿದೆ ಅಂತ ನೋಡಿದ್ವಲ್ಲ. To ensure that related operations are completed correctly. ಎಲ್ಲ ರಿಲೇಟೆಡ್ ಆಪರೇಷನ್ಸು ಕರೆಕ್ಟಾಗಿ ಕಂಪ್ಲೀಟ್ ಆಗಬೇಕು. ಅದಕ್ಕೆ DBMS ಸಾಫ್ಟ್ವೇರ್ ಏನು ಮಾಡುತ್ತಂದರೆ, it groups all the operations into a single unit. ಅದೇ ಟ್ರಾನ್ಸಾಕ್ಷನ್. ಹಂಗಂದ್ರೆ ನೀವು ಕೇಳ್ಬೋದು, ಬರೀ ಒಂದು ನಾನು ಇನ್ಸರ್ಟ್ ಆಪರೇಷನ್ ಮಾಡಿದ್ರೆ ಅದು ಟ್ರಾನ್ಸಾಕ್ಷನ್ ಹೌದು ಅಲ್ಲೋ ಅಂತ ಕೇಳಿದರೆ, ಇಟ್ ಈಸ್ ಆಲ್ಸೋ ಟ್ರಾನ್ಸಾಕ್ಷನ್. ಅದು ಟ್ರಾನ್ಸಾಕ್ಷನ್ನೇ, ಬಟ್ ಅಷ್ಟು ಇಂಪಾರ್ಟೆನ್ಸ್ ಅದಕ್ಕಿರೋದಿಲ್ಲ. ಬಟ್ ಸೆಟ್ ಆಫ್ ಆಪರೇಷನ್ಸ್ ಕೂಡ ನಾವು ಒಂದು ಟಾಸ್ಕ್ ಮಾಡ್ತಾ ಇದ್ವಿ ಅಂದರೆ ಅಲ್ಲಿ ಟ್ರಾನ್ಸಾಕ್ಷನ್ಗೆ ಇಂಪಾರ್ಟೆನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಟು ಎನ್ಶ್ಯೂರ್ ದ್ಯಾಟ್ ರಿಲೇಟೆಡ್ ಆಪರೇಷನ್ಸ್, ಎಲ್ಲ ರಿಲೇಟೆಡ್ ಆಪರೇಷನ್ಸ್ ಏನಿರ್ತಾವೋ ಆರ್ ಕಂಪ್ಲೀಟೆಡ್ ಕರೆಕ್ಟ್ಲಿ. ಎಲ್ಲ ರಿಲೇಟೆಡ್ ಆಪರೇಷನ್ಸ್ ಕರೆಕ್ಟಾಗಿ ಕಂಪ್ಲೀಟ್ ಆಗಬೇಕು. ಕರೆಕ್ಟ್ಲಿ ಆಗಬೇಕಂದ್ರೆ DBMS ಏನು ಮಾಡುತ್ತೆ, DBMS ಗ್ರೂಪ್ಸ್ ಆಲ್ ದಿ ಆಪರೇಷನ್ಸ್, ಗ್ರೂಪ್ಸ್ ದೆಮ್ into a single unit, into a single logical unit called transaction. called a transaction. ಗೊತ್ತಾಯ್ತಲ್ಲ? ವೆರಿ ಈಸಿ. ಬಟ್ ನಿಮಗೆ ಡೈರೆಕ್ಟಾಗಿ ವಾಟ್ ಈಸ್ ಟ್ರಾನ್ಸಾಕ್ಷನ್ ಅಂತ ಡೈರೆಕ್ಟ್ ಕ್ವಶನ್ ಬರ್ಬೋದು. ಬಟ್ ಅದ್ರ ಹಿಂದೆ ಆಲ್ರೆಡಿ ನಾವು ಮಾಡಿರುವಂಥ ಆಪ್ರೇಷನ್ಸೇ ಟ್ರಾನ್ಸಾಕ್ಷನ್ಸ್. ಬಟ್ ಗ್ರೂಪಿಂಗ್ ಆದರೆ ಮಾತ್ರ ಇಟ್ ಹ್ಯಾಸ್ ಮೀನಿಂಗ್. ಓಕೆ, ಈಗ ನೀವು ಹೇಳ್ಬೋದು ವಾಟ್ ಈಸ್ ಟ್ರಾನ್ಸಾಕ್ಷನ್. ಟ್ರಾನ್ಸಾಕ್ಷನ್ ಈಸ್ ಎ ಲಾಜಿಕಲ್ ಯೂನಿಟ್ ಆಫ್ ವರ್ಕ್. ಅಂದರೆ ಥ್ರೂ ಕ್ವಾರೀಸ್ ಯು ಆರ್ ರೈಟಿಂಗ್, ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಲಾಜಿಕಲ್. A transaction is a logical unit of work consisting of one or more operations, database operations, executed as a single unit. ಸಿಂಗಲ್ ಆಗಿನೇ ಎಕ್ಸಿಕ್ಯೂಟ್ ಆಗ್ತಾವೆ, ಒಂದು ಎಕ್ಸಿಕ್ಯೂಟ್ ಆಗೋದು ಒಂದು ಆಗೋದಿಲ್ಲ, ಹಿಂಗಲ್ಲ.
ಎಲ್ಲ ಆಪ್ರೇಷನ್ಸ್ ಸಿಂಗಲ್ ಅಂತ ತಿಳ್ಕೊಂಡೇ ಎಕ್ಸಿಕ್ಯೂಟ್ ಆಗೋದು. ಆದರೆ ಎಲ್ಲ ಎಕ್ಸಿಕ್ಯೂಟ್ ಆಗ್ತವೆ, ಇಲ್ಲಾಂದ್ರೆ ಆಗೋದಿಲ್ಲ. ಕರೆಕ್ಟ್? ನೀವು ಬೇಕಂದ್ರೆ ಜಸ್ಟ್ ಚೆಕ್ ಮಾಡೋ ಟ್ರಾನ್ಸಾಕ್ಷನ್ ನೀವು ಮಾಡ್ತಾ ಇರ್ತೀರಿ. ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಪ್ರಾಡಕ್ಟ್ ಆರ್ಡರ್ ಮಾಡ್ತಾ ಇರ್ತೀರಿ, ಪೇಮೆಂಟ್ ಆಗೋವರೆಗೂ ಪೇಮೆಂಟ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಆವಾಗ ಮಾತ್ರ ಆರ್ಡರ್ ಕಂಪ್ಲೀಟ್ ಆಗುತ್ತೆ, ಅಲ್ಲಿವರೆಗೂ ಆರ್ಡರ್ ಕಂಪ್ಲೀಟ್ ಆಗೋದಿಲ್ಲ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಹಂಗಂದ್ರೆ ಲೆಟ್ ಅಸ್ ಸಿ ಆರ್ ಹೌ ಟು ಡಿಫೈನ್ ಟ್ರಾನ್ಸಾಕ್ಷನ್ ಅನ್ನು ನಾವು ಡಿಫೈನ್ ಮಾಡೋಣಂತೆ. ಓಕೆ, ಆಲ್ರೆಡಿ ಯು ನೋ ದ್ಯಾಟ್ ಎ ಟ್ರಾನ್ಸಾಕ್ಷನ್ ಈಸ್ ಎ ಲಾಜಿಕಲ್ ಯೂನಿಟ್ ಆಫ್ ವರ್ಕ್ which contains one or more operations and executed as a single unit. ಎಲ್ಲ ಕೂಡ ಒಂದೇ ಸಿಂಗಲ್ ಯೂನಿಟ್ ಆಗಿನೇ ಎಕ್ಸಿಕ್ಯೂಟ್ ಆಗ್ತವೆ. ಹಾಗೆ ಆಗಬೇಕು, ಅದರ್ವೈಸ್ ಡೇಟಾಬೇಸ್ ಏನಾಗುತ್ತೆ, ಇನ್ಕನ್ಸಿಸ್ಟೆಂಟ್ ಸ್ಟೇಟ್ಗೆ ಮೂವ್ ಆಗುತ್ತೆ, ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬೋದು ನೀವು ಸಿಂಪಲ್ ಆಗಿ. ಓಕೆ, ಐ ವಿಲ್ ರೈಟ್ ವಾಟ್ ಈಸ್ ಟ್ರಾನ್ಸಾಕ್ಷನ್. ಡೆಫಿನಿಷನ್ ಈಸ್ defining a transaction. What is a transaction? This question will be there. ಈ ಕ್ವಶನ್ ಇದ್ದೇ ಇರುತ್ತೆ ನಿಮಗೆ. ಓಕೆ, a transaction is a logical unit of work consisting of one or more operations, one or more database operations. ಅವು ಯಾವ್ದು ಬೇಕಾದಿರ್ಬೋದು, ಇನ್ಸರ್ಟ್, ಡಿಲೀಟ್, ಅಪ್ಡೇಟ್. ಓಕೆ, ಡೇಟಾಬೇಸ್ ಆಪರೇಷನ್ಸ್. ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಎಕ್ಸಿಕ್ಯೂಟೆಡ್ ಆಸ್ ಎ ಸಿಂಗಲ್ ಯೂನಿಟ್, ಒನ್ ಬೈ ಒನ್ ಅಲ್ಲ, ಇಂಡಿವಿಜುವಲ್ ಅಲ್ಲ, ಎಲ್ಲ ಕೂಡ ಒಮ್ಮೆ ಎಕ್ಸಿಕ್ಯೂಟ್ ಆಗ್ತವೆ. ಕರೆಕ್ಟ್? ಅಂದರೆ ಎ ಟ್ರಾನ್ಸಾಕ್ಷನ್ ರಿಪ್ರೆಸೆಂಟ್ಸ್ ಒನ್ ಕಂಪ್ಲೀಟ್ ಟಾಸ್ಕ್. ಓಕೆ, ಎ ಟ್ರಾನ್ಸಾಕ್ಷನ್ ರಿಪ್ರೆಸೆಂಟ್ಸ್ ಒನ್ ಕಂಪ್ಲೀಟ್ ಟಾಸ್ಕ್. ಒಂದೇ ಆಪರೇಷನ್ ಅಲ್ಲ, ದೇರ್ ಆರ್ ಸೆಟ್ ಆಫ್ ಆಪರೇಷನ್ಸ್. ಅವೆಲ್ಲ ಕೂಡ ಒಂದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ನೀವು ಡೇ ಟು ಡೇ ಲೈಫಲ್ಲಿ ಟ್ರಾನ್ಸಾಕ್ಷನ್ ಮಾಡೇ ಇರ್ತೀರಿ, ಅಲ್ಲಿ ಡೇಟಾಬೇಸಲ್ಲಿ ಡೇಟಾ ಅಪ್ಡೇಟ್ ಆಗ್ತಾ ಇರುತ್ತೆ, ಸ್ಟೂಡೆಂಟ್ ಅಡ್ಮಿಷನ್ ಆಗ್ತಾ ಇರ್ತವೆ, ಅಥವಾ ATM ಮನಿ ವಿಡ್ರಾಲ್ ಮಾಡ್ತಾ ಇರ್ತೀರಿ, ಟಿಕೆಟ್ ಬುಕ್ಕಿಂಗ್ ಮಾಡ್ತಿರ್ತೀರಿ, ಆನ್ಲೈನ್ ಶಾಪಿಂಗ್ ಮಾಡ್ತಿರ್ತೀರಿ. ಅದೆಲ್ಲ ಟ್ರಾನ್ಸಾಕ್ಷನ್. unknowingly we have used it and now we are learning. ಆಲ್ರೆಡಿ ನಾವು ಯೂಸ್ ಮಾಡಿದ್ದೀವಿ, ಬಟ್ ಅದನ್ನೇ ಈಗ ಕಲಿತಾ ಇದ್ದೀವಿ. ಓಕೆ, ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್. ಟ್ರಾನ್ಸಾಕ್ಷನ್ ಎಲ್ಲೆಲ್ಲಿ ಆಗ್ತವೆ ಅಂತ ಎಕ್ಸಾಂಪಲ್ ಕೂಡ ನೋಡೋಣ. ಓಕೆ, ಸಮ್ ಎಕ್ಸಾಂಪಲ್ಸ್. ಸ್ಟೂಡೆಂಟ್ ಅಡ್ಮಿಷನ್. ಈಗ ಜಸ್ಟ್ ನೀವು ನೋಡಿದರೆ ಅಲ್ಲಿ ನಾನು ಜಸ್ಟ್ 3 ಆಪರೇಷನ್ಸ್ ಅಷ್ಟೇ ಹೇಳಿದ್ದೆ. ದೇರ್ ಮೈಟ್ ಬಿ ಸೋ ಮೆನಿ ಆಪರೇಷನ್ಸ್. ಸ್ಟೂಡೆಂಟ್ ಅಡ್ಮಿಷನ್, ಆಮೇಲೆ ವಿ ಹ್ಯಾವ್ ATM ಮನಿ ವಿಡ್ರಾಲ್, ಇದು ಒಂದು ಆಪರೇಷನ್. ಆಮೇಲೆ ಟಿಕೆಟ್ ಬುಕ್ಕಿಂಗ್, ಮೂವಿ ಟಿಕೆಟ್, ಬಸ್ ಟಿಕೆಟ್, ವಾಟ್ ಎವರ್. ವಿ ಹ್ಯಾವ್ ಆನ್ಲೈನ್ ಶಾಪಿಂಗ್. ಬರೀ ಕಾರ್ಟ್ನಲ್ಲಿ ಹಾಕಿಟ್ರೆ ಅದೊಂದು ಆರ್ಡರ್ ಆಗೋದಿಲ್ಲ, ಕಂಪ್ಲೀಟ್ಲಿ ಫುಲ್ಲಿ ಪೇಮೆಂಟ್ ಆದ ತಕ್ಷಣ ಆರ್ಡರ್ ಕಂಪ್ಲೀಟ್ ಆಗುತ್ತೆ. ನೋಡ್ರಿ, ಅಲ್ಲೆಲ್ಲ ಸೆಟ್ ಆಫ್ ಆಪರೇಷನ್ಸ್ ಇರ್ತವೆ. ಆ್ಯಂಡ್ ಇಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ಎ ಟ್ರಾನ್ಸಾಕ್ಷನ್ ಫಾಲೋಸ್ ಐದರ್ ಆಲ್ ಆಪರೇಷನ್ಸ್ ಆರ್ ಪರ್ಫಾರ್ಮ್ಡ್ ಆರ್ ನನ್ ಆಫ್ ದೆಮ್ ಆರ್ ಪರ್ಫಾರ್ಮ್ಡ್. ಅಂದರೆ ಎಲ್ಲ ಆಪರೇಷನ್ ಪರ್ಫಾರ್ಮ್ ಆಗ್ತವೆ, ಇಲ್ಲಾಂದರೆ ಯಾವುದೂ ಆಗೋದಿಲ್ಲ. ಸಿಂಪಲ್. ಅರ್ಧ ಆಪರೇಷನ್ಸ್ ಆಗೋದು, ಅರ್ಧ ಆಗಂಗಿಲ್ಲ, ಹಂಗಿರಂಗಿಲ್ಲ. ಟ್ರಾನ್ಸಾಕ್ಷನ್ ಫಾಲೋಸ್ ದಿಸ್ ರೂಲ್.
ಇದರಿಂದ ಏನಾಗುತ್ತೆ, ಡೇಟಾಬೇಸ್ ಕನ್ಸಿಸ್ಟೆಂಟ್ ಸ್ಟೇಟಲ್ಲಿ ಇರುತ್ತೆ. ಒಂದು ಕಡೆ ಬೇರೆದು ಇನ್ನೊಂದು ಕಡೆ ಬೇರೆ ಹಿಂಗಾಗೋದಿಲ್ಲ. ಓಕೆ, ಐ ರೈಟ್ ಎ ಟ್ರಾನ್ಸಾಕ್ಷನ್ ಫಾಲೋಸ್ ಏನು ರೂಲ್ ಫಾಲೋ ಮಾಡುತ್ತಿದೆ ಅಂದರೆ, ಐದರ್ ಆಲ್ ಆಪರೇಷನ್ಸ್ ಆರ್ ಪರ್ಫಾರ್ಮ್ಡ್, ಎಲ್ಲ ಆಪರೇಷನ್ ಪರ್ಫಾರ್ಮ್ ಆಗ್ತವೆ, ಯಾಕಂದರೆ ಅವು ಸಿಂಗಲ್ ಯೂನಿಟಲ್ಲೇ ಇರ್ತವೆ. ಆರ್ ನನ್ ಆಫ್ ದೆಮ್ ಆರ್ ಪರ್ಫಾರ್ಮ್ಡ್, ಎಲ್ಲ ಕೂಡ ಒಂದೇ ಸಿಂಗಲ್ ಯೂನಿಟ್ ಇರೋದ್ರಿಂದ ಅದು ಪರ್ಫಾರ್ಮ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಸಿಂಪಲ್. ಇದರಿಂದ ಏನಾಗುತ್ತೆ, ದಿಸ್ ಹೆಲ್ಪ್ಸ್ ಮೇಂಟೈನ್ ಡೇಟಾಬೇಸ್ ಕನ್ಸಿಸ್ಟೆನ್ಸಿ. ದಿಸ್ ಇಸ್ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟ್ ಸ್ಟೇಟಲ್ಲಿ ಡೇಟಾಬೇಸ್ ಇರಬೇಕಾಗುತ್ತೆ. ಹಾಗಂದ್ರೆ ನೀವು ಡೈರೆಕ್ಟಾಗಿ ಕ್ವಶನ್ ಮಾಡ್ರಿ, ಈಗ ಕ್ಯಾನ್ ಎ ಸಿಂಗಲ್ ಆಪರೇಷನ್ ಬಿ ಎ ಟ್ರಾನ್ಸಾಕ್ಷನ್? ಹಂಗಂದ್ರೆ ಒಂದೇ ಆಪರೇಷನ್ ನಾನು ಮಾಡ್ತೀನಿ ಸರ್, ಓನ್ಲಿ ಇನ್ಸರ್ಟ್ ಸ್ಟೂಡೆಂಟ್ ಡೀಟೇಲ್ ಇನ್ಸರ್ಟ್ ಮಾಡ್ತೀನಿ, ಅದು ಟ್ರಾನ್ಸಾಕ್ಷನ್ನ ಅಂತ ನೀವು ಕೇಳ್ಬೋದು. ಎಸ್, ಇಟ್ ಈಸ್ ಆಲ್ಸೋ ಎ ಟ್ರಾನ್ಸಾಕ್ಷನ್. ಇಟ್ ಕ್ಯಾನ್ ಆಲ್ಸೋ ಬಿ ಟ್ರೀಟೆಡ್ ಆಸ್ ಟ್ರಾನ್ಸಾಕ್ಷನ್. ಬಟ್ ಟ್ರಾನ್ಸಾಕ್ಷನ್ ಯಾವಾಗ ಇಂಪಾರ್ಟೆಂಟ್ ಆಗುತ್ತಂದರೆ, ವೆನ್ ಯು ಆರ್ ಪರ್ಫಾರ್ಮಿಂಗ್ ಮಲ್ಟಿಪಲ್ ರಿಲೇಟೆಡ್ ಆಪರೇಷನ್ಸ್ ವಿಚ್ ಆರ್ ಎಕ್ಸಿಕ್ಯೂಟೆಡ್ ಟುಗೆದರ್. ಆವಾಗ ಟ್ರಾನ್ಸಾಕ್ಷನ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್. ನೀವು ಒಂದೇ ಸಿಂಗಲ್ ಎಂಟ್ರಿ ಮಾಡಿದ್ರಿ, ಸ್ಟೂಡೆಂಟ್ ಡೀಟೇಲ್ ಹಾಕಿದ್ರಿ, ಯಾವುದೋ ಸ್ಟೂಡೆಂಟ್ ಡೇಟಾ ಡಿಲೀಟ್ ಮಾಡಿದ್ರಿ, ಓಕೆ, ದ್ಯಾಟ್ ಈಸ್ ಆಲ್ಸೋ ಟ್ರಾನ್ಸಾಕ್ಷನ್. ಅದು ಟ್ರಾನ್ಸಾಕ್ಷನ್ನೇ, ಯಾರು ಕೇಳಿದ್ರು ನೀವು ಹೇಳ್ಬೋದು. ಓಕೆ, ನೀವು ಇನ್ಸರ್ಟ್ ಇಂಟು ಸ್ಟೂಡೆಂಟ್, ಒಬ್ಬ ಸ್ಟೂಡೆಂಟ್ ಡೇಟಾ ಎಂಟ್ರಿ ಮಾಡ್ತೀರಿ, ಅದು ಟ್ರಾನ್ಸಾಕ್ಷನ್. ಬಟ್ ಇಟ್ ಈಸ್ ಇಂಡಿವಿಜುವಲ್ ಸಿಂಗಲ್ ಆಪರೇಷನ್. ಓಕೆ, ಆಲ್ರೆಡಿ ವಿ ಹ್ಯಾವ್ ಲರ್ನ್ಡ್ ಹೌ ಟು ಇನ್ಸರ್ಟ್, ಅಪ್ಡೇಟ್, ಡಿಲೀಟ್ ಡೇಟಾ, ನಮಗೆ ಆಲ್ರೆಡಿ ಗೊತ್ತಿದೆ. ಬಟ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಹೆಂಗಿರ್ತವೆ, ಅಲ್ಲಿ ಮಲ್ಟಿಪಲ್ ಡೇಟಾಬೇಸ್ ಆಪರೇಷನ್ಸ್ ಆಫನ್ ವರ್ಕ್ ಟುಗೆದರ್, ಅವೆಲ್ಲ ಕೂಡ ಒಮ್ಮೆ ವರ್ಕ್ ಆಗ್ತಿರ್ತವೆ ಟು ಪರ್ಫಾರ್ಮ್ ಎ ಸಿಂಗಲ್ ಟಾಸ್ಕ್. ಆ ಟಾಸ್ಕ್ಗೆ ಏನಂತೀವಿ ನಾವು, ಟ್ರಾನ್ಸಾಕ್ಷನ್. ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಹಾಗೆ ಇರ್ತವೆ, ಒಂದೊಂದೇ ಟ್ರಾನ್ಸಾಕ್ಷನ್ ಅಥವಾ ಒಂದೊಂದೇ ಆಪರೇಷನ್ ಇರೋದಿಲ್ಲ, ಮಲ್ಟಿಪಲ್ ಡೇಟಾಬೇಸ್ ಆಪರೇಷನ್ಸ್ ರನ್ ಆಗ್ತಾ ಇರ್ತವೆ, ಎಲ್ಲ ರಿಲೇಟೆಡ್ ಇರ್ತವೆ, ಅದು ಒಂದು ಸಿಂಗಲ್ ಟಾಸ್ಕ್ ಆಗುತ್ತೆ. ಆ ಟಾಸ್ಕಿಗೆ ಏನಂತೀವಿ, ಟ್ರಾನ್ಸಾಕ್ಷನ್. ಹಂಗಂದ್ರೆ ನಾನು ಒಂದೇ ಡೇಟಾ ಇನ್ಸರ್ಟ್ ಮಾಡಿದೆ, ಓಕೆ, ದಟ್ ಈಸ್ ಆಲ್ಸೋ ಟ್ರಾನ್ಸಾಕ್ಷನ್. ಓಕೆ, ಗೊತ್ತಾಯ್ತಲ್ಲ ವಾಟ್ ಈಸ್ ಟ್ರಾನ್ಸಾಕ್ಷನ್? ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಆಲ್ಸೋ. ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಯು ಕ್ಯಾನ್ ಕ್ವಶನ್ ಮೀ, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.